ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಗುರುವಾರ ಬೆಳಗ್ಗೆ ನಾಮಪತ್ರ ಸಲ್ಲಿಸುವ ಜೊತೆಗೆ ಸಂಜೆ ನಗರದಲ್ಲಿ ನಡೆಸಿದ ಭರ್ಜರಿ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಸುಧಾಕರ್ ಅವರ ರೋಡ್ ಶೋಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಶಾಸಕರಾದ ಎಸ್.ಆರ್. ವಿಶ್ವನಾಥ್, ಬೈರತಿ ಬಸವರಾಜ್, ಧೀರಜ್ ಮುನಿರಾಜು ಸೇರಿ ಹಲವರು ಸಾಥ್ ನೀಡಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗುರುವಾರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸಂಜೆ ಆಯೋಜಿಸಿದ್ದ ರೋಡ್ ಶೋದಲ್ಲಿ ಭಾಗವಹಿಸಿದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಮ್ಮ ವೈಯಕ್ತಿಕ ಸ್ಥಾನಮಾನ ಪಡೆಯಲು ಅಲ್ಲ, ಈ ಜಿಲ್ಲೆಯ ಮನೆಯ ಮಗನ ರೀತಿ ನನ್ನನ್ನು ನಡೆಸಿಕೊಳ್ಳುತ್ತಿದ್ದೀರಿ. ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಬೇಕು. ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋದಾಗಲೂ ಜನ ಮೋದಿ ನಾಯಕತ್ವದ ಬಗ್ಗೆ ಮಾತನಾಡುತ್ತಾರೆ ಎಂದರು. ರಾಜ್ಯದ 28ಕ್ಕೆ 28 ಕ್ಷೇತ್ರಗಳು ಗೆಲ್ಲುತ್ತವೆ. ರಾಜ್ಯದ ನೀರಾವರಿ ಸಮಸ್ಯೆಗೆ ಪರಿಹಾರ ನೀಡಲು ನಾವು ಸ್ಪರ್ಧೆ ಮಾಡುತ್ತಿದ್ದೇವೆ. ಗ್ಯಾರಂಟಿ ಯೋಜನೆಗಳು ಹೊರತುಪಡಿಸಿ ಯಾವುದೇ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ನಡೆಯುತ್ತಿಲ್ಲ. 80 ಕೋಟಿ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಉಚಿತವಾಗಿ ಅಕ್ಕಿ ನೀಡುತ್ತಿದೆ. ಈಗ ರಾಜ್ಯದಲ್ಲಿ ನೀಡುತ್ತಿರುವ ಅಕ್ಕಿ ಕೇಂದ್ರ ಸರ್ಕಾರದ್ದು. ರಾಜ್ಯದಲ್ಲಿ ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಶಕ್ತಿ ಇಲ್ಲ ಎಂದು ಲೇವಡಿ ಮಾಡಿದರು. ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿ ನಮ್ಮ ವೈಯಕ್ತಿಕವಾದಂತಹ ಸ್ಥಾನಮಾನಗಳನ್ನು ಪಡೆಯಲಿಕ್ಕೆ ಅಲ್ಲ. ಇವತ್ತು ಚಿಕ್ಕಬಳ್ಳಾಪುರದ ಮಹಾಜನತೆ ನಾನು ಈ ಕ್ಷೇತ್ರಕ್ಕೆ ಬಂದಂತ ಪ್ರತಿಯೊಂದು ಸಂದರ್ಭದಲ್ಲೂ ಮನೆಯ ಮಗನಿಗೆ ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ತಾವೆಲ್ಲ ಸದಾ ನನಗೆ ನೀಡಿದ್ದೀರಿ. ನನ್ನ ಜೀವನದಲ್ಲಿ ನಿಮ್ಮನ್ನ ನಾನು ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಚನೆ ಮಾಡಿದಂತ ಒಂದು ಸಣ್ಣ ಸರ್ಕಾರಿ ಆದೇಶವನ್ನ ಇವತ್ತು ಸಹ ಸ್ಮರಿಸಿಕೊಳ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆಯನ್ನು ಹೊಂದಿರತಕ್ಕಂಥ ಮಹಾಜನತೆ ತಾವುಗಳು. ಅದೇ ರೀತಿಯಲ್ಲಿ ಜಗ್ಗನಮಡುವಿನ ನೀರಿನ ಸಮಸ್ಯೆ ಏನಿತ್ತು ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರದ ನಡುವೆ 2006-7 ಬಿಜೆಪಿ ಮತ್ತು ನಮ್ಮ ಮೈತ್ರಿ ಸರ್ಕಾರದಲ್ಲಿ ಈ ಎರಡು ನಗರಗಳಿಗೆ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಂಥದ್ದು ಇವತ್ತು ನನಗೆ ಸ್ಮೃತಿ ಪಟದಲ್ಲಿ ಇವತ್ತು ಇಟ್ಕೊಂಡಿದ್ದೇನೆ. ಇವತ್ತಿನ ಈ ಒಂದು ಚುನಾವಣೆ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು. ಈ ದೇಶಕ್ಕೆ ಒಂದು ಸುಭದ್ರ ನಾಯಕನ ಅವಶ್ಯಕತೆ ಇದೆ. ಇವತ್ತು ಈ ದೇಶದ ಆರ್ಥಿಕ ಪರಿಸ್ಥಿತಿಗಳು ಈ ದೇಶದ ಭದ್ರತೆಯನ್ನ ನೀಡತಕ್ಕಂಥ ಒಂದೇ ಒಂದು ನಾಯಕತ್ವವನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇರ್ತಕ್ಕಂಥ ಭಾವನೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾವುದೇ ಭಾಗಕ್ಕೆ ಹೋದರೂ ಈ ದೇಶದ ಜನತೆ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಉಚಿತವಾಗಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ಆದರೆ ಇವತ್ತು 5 kg ಅಕ್ಕಿ ನಿಮಗೇನು ಪ್ರತಿ ತಿಂಗಳು ಬರ್ತಾ ಇರತಕ್ಕಂಥದ್ದಿದೆ. ಈ ದೇಶದಲ್ಲಿ 80 ಕೋಟಿ ಕುಟುಂಬಗಳಿಗೆ 5 kg ಅಕ್ಕಿಯನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿರೋದು ಕರ್ನಾಟಕದ ಸರ್ಕಾರ ಅಲ್ಲ, ನರೇಂದ್ರ ಮೋದಿ ಅವರು. ಮುಂದಿನ 2028ರವರೆಗೆ 2028ನೇ ಇಸ್ವಿಯವರೆಗೆ ಪ್ರತಿ ವರ್ಷ 2.5 ಲಕ್ಷ ಕೋಟಿ ಹಣವನ್ನು ಇವತ್ತು ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಇವತ್ತು ಹಣವನ್ನು ಉಪಯೋಗ ಮಾಡಿ ದೇಶದಲ್ಲಿ 80 ಕೋಟಿ ಜನತೆಗೆ ಇವತ್ತು ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಅಕ್ಕಿ ಖರೀದಿಸಲಾಗದ ರಾಜ್ಯ ಸರ್ಕಾರ ಹಣ ನೀಡುತ್ತಿದ್ದೇವೆ ಎನ್ನುತ್ತಿದ್ದಾರೆ. ಈ ಗ್ಯಾರಂಟಿಗಳಿಗೆ 52,000 ಕೋಟಿ ಖರ್ಚು ಮಾಡುತ್ತಿದ್ದೇವೆ ಎನ್ನುತ್ತಿದ್ದಾರೆ. 1 ಲಕ್ಷ ಕೋಟಿ ಹಣ ಸಾಲ ಮಾಡಲಾಗುತ್ತಿದೆ. ರೈತರಿಗೆ ಕೇಂದ್ರ ಸರ್ಕಾರ 6,000 ಹಣ ನೀಡುತ್ತಿತ್ತು. ಅದರ ಜೊತೆಗೆ ಯಡಿಯೂರಪ್ಪ ನೇತೃತ್ವದ ಆಗಿನ ಸರ್ಕಾರ
4,000 ಸೇರಿಸಿ 10,000 ರೈತರಿಗೆ ನೀಡುತ್ತಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಅದನ್ನು ನಿಲ್ಲಿಸಿದ್ದಾರೆ ಎಂದು ಆರೋಪಿಸಿದರು. ಕಿಸಾನ್ ಯೋಜನೆಯ ಸನ್ಮಾನ ಅಡಿಯಲ್ಲಿ 6,000 ರೂಪಾಯಿಗಳನ್ನ ಪ್ರತಿ ವರ್ಷ 3 ಕಂತುಗಳಲ್ಲಿ ಈ ದೇಶದ ಕೋಟ್ಯಾಂತರ ರೈತರಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ 6,000 ರೂಪಾಯಿಗಳ ಜೊತೆಗೆ 4,000 ರೂಪಾಯಿಗಳನ್ನ 4,000 ರೂಪಾಯಿನ ಜೊತೆ ಮಾಡಿ 10,000 ರೂಪಾಯಿಗಳನ್ನ ಪ್ರತಿ ವರ್ಷ ನಮ್ಮ ರೈತರಿಗೆ ಕೊಡ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಬಂದ ಮರುಗಳಿಗೆ ಆ 4,000 ರೂಪಾಯಿಗಳನ್ನ ಕೊಡೋದನ್ನು ನಿಲ್ಲಿಸಿದ್ದಾರೆ. ಇದು ಕರ್ನಾಟಕದಲ್ಲಿ ನಮ್ಮ ರೈತ ಬಂಧುಗಳಿಗೆ ಮಾಡಿರ್ತಕ್ಕಂಥ ದ್ರೋಹ ಸರ್ಕಾರದಿಂದ. ಅದಷ್ಟೇ ಅಲ್ಲ, ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಿರಂತರವಾದಂತಹ ಬರಗಾಲವನ್ನು ನಾವೇನು ಕಾಣ್ತಾ ಇದ್ದೇವೆ. ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಯ ಪ್ರಮಾಣದ ನಷ್ಟ ಸರ್ಕಾರವೇ ಹೇಳ್ತಾ ಇದ್ದಾರೆ 38,000 ಕೋಟಿ ರೈತರು ಬೆಳೆದಿರ್ತಕ್ಕಂಥ ಬೆಳೆ ನಷ್ಟ ಆಗಿದೆ ಅಂತ ಹೇಳಿ. ಕೇಂದ್ರ ಸರ್ಕಾರ ಹಣ ನೀಡುತ್ತಿಲ್ಲ ಎನ್ನುತ್ತಿದ್ದಾರೆ. ಹಣಕಾಸು ಹಂಚಿಕೆ ಮಾಡುವುದು ಕೇಂದ್ರ ಸರ್ಕಾರ ಅಲ್ಲ, ಹಣಕಾಸು ಆಯೋಗ ಹಣ ನೀಡುವುದು. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಣ ನೀಡುತ್ತಿಲ್ಲ ಎನ್ನುತ್ತಿದ್ದಾರೆ. ಅದನ್ನು ನಂಬಬೇಡಿ. ನಾನು ಮುಖ್ಯಮಂತ್ರಿ ಆಗಿದ್ದಾಗ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದೇನೆ. ಆಗ ನಾನು ಕೇಂದ್ರ ಸರ್ಕಾರವನ್ನ ಹಣ ಕೇಳಲಿಲ್ಲ. ನಿಮ್ಮ ತೆರಿಗೆ ಹಣದ ಮೂಲಕ ಸಾಲ ಮನ್ನಾ ಮಾಡಿದ್ದೇನೆ. 3 ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆಯಲ್ಲಿ ಈ ಜಿಲ್ಲೆಗಳಿಗೆ ನೀರನ್ನು ಹರಿಸುತ್ತೇವೆ ಎಂದರು. ಆದರೆ 10 ವರ್ಷ ಆದರೂ ನೀರು ಬರಲಿಲ್ಲ. ಆದರೆ ಎತ್ತಿನಹೊಳೆ ಯೋಜನೆ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದರು ಎಂದು ಆರೋಪಿಸಿದರು. 2014ನೇ ಇಸ್ವಿನಲ್ಲಿ ಇವತ್ತು ಈ ಸರ್ಕಾರ, ಅವತ್ತಿನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದರು. ಇದೇ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದು ಅವತ್ತಿನ ಲೋಕಸಭಾ ಚುನಾವಣೆಯಲ್ಲಿ ಅವತ್ತಿನ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ನಮ್ಮ ಸಮಾಜದ ಚುಂಚನಗಿರಿ ಕ್ಷೇತ್ರದ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಒಂದು ಕಾರ್ಯಕ್ರಮಕ್ಕೆ ಕರೆದು ಎತ್ತಿನ ಹೊಳೆ ಯೋಜನೆಗೆ ಫೌಂಡೇಶನ್ ಹಾಕಿದ್ರು. 3 ವರ್ಷದಲ್ಲೋ 2 ವರ್ಷದಲ್ಲೋ ನೀರಿನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಎಷ್ಟು ವರ್ಷ ಆಯ್ತು ಈಗ? 10 ವರ್ಷಗಳಾಯ್ತು. 10 ವರ್ಷ 11 ವರ್ಷಗಳಾಯ್ತು. ಇವತ್ತು ಇನ್ನು ಎತ್ತಿನ ಹೊಳೆ ಅಲ್ಲೇ ಇದೆ. ಎತ್ತಿನ ಹೊಳೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದೇ ಇವರ ಒಂದು ಯೋಜನೆಗಳು ಅಂತಕ್ಕಂಥದ್ದನ್ನ ಮರೆಯಬೇಡಿ. ನಂತರ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ 2014ರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದಾಗ ಇವರೇನ್ರಿ ಚಾಯ್ವಾಲಾ ಎಂದರು. ಆಗ ಇಡೀ ದೇಶದ ಜನರು ಚಾಯ್ ಪೇ ಚರ್ಚಾ ಎಂದರು. ಆಗ ಚುನಾವಣೆಯಲ್ಲಿ ಗೆಲ್ಲಿಸಿ ಪ್ರಧಾನಮಂತ್ರಿ ಮಾಡಿದರು. ಪ್ರಧಾನಿ ಈ ದೇಶದ ಸಂಪತ್ತನ್ನು ರಕ್ಷಣೆ ಮಾಡಲು ಬಂದಿದ್ದೇನೆ ಎಂದರು. ಇವತ್ತು ನಾನು ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಕಾಸದ ಪ್ರತಿಜ್ಞೆ ಎಂದರು. ರೈತರ ಕಷ್ಟಗಳಿಗೆ ನಾಂದಿ ಹಾಡುವ ಪ್ರತಿಜ್ಞೆ ಮಾಡಿದ್ದೇನೆ. ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲವನ್ನು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ. ಹಾಲು ಉತ್ಪಾದಕರ ಸಹಾಯಧನ ಕಿತ್ತುಕೊಂಡಿದ್ದಾರೆ. ಕುಮಾರಸ್ವಾಮಿಯವರು ಚಿಕ್ಕಬಳ್ಳಾಪುರ ಜಿಲ್ಲೆ ಘೋಷಣೆ ಮಾಡಿದರು. ನಾನು ಈ ಮಣ್ಣಿನ ಮಗ. ಜಿಲ್ಲೆಗೆ 2 ಮೆಡಿಕಲ್ ಕಾಲೇಜು ನೀಡಿದ್ದೇನೆ. ಜಿಲ್ಲೆಗೆ ಶಾಶ್ವತ ನೀರಾವರಿ ವ್ಯವಸ್ಥೆಯನ್ನು 100ಕ್ಕೆ 100 ಈ ಜಿಲ್ಲೆಗಳಿಗೆ ತರುತ್ತೇವೆ. 3ನೇ ಹಂತದ ಶುದ್ಧೀಕರಣ ಮಾಡಿ ಜಿಲ್ಲೆಗೆ ನೀರನ್ನು ತರಬೇಕು ಎಂದು ಹಣ ಮೀಸಲಿಟ್ಟಿದ್ದೆವು. ಈ ಸರ್ಕಾರ ಅದನ್ನು ರದ್ದು ಮಾಡಿದೆ ಎಂದು ಸುಧಾಕರ್ ಆರೋಪಿಸಿದರು. ಚಾಯ್ ಪೇ ಚರ್ಚಾ ಅನ್ನುವಂತ ಕಾರ್ಯಕ್ರಮ ಮಾಡಿ ಇಡೀ ದೇಶದಲ್ಲಿ ಮತ್ತೆ ಮೊದಲನೇ ಸಲ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಿದ್ರು. 2019ರಲ್ಲಿ 2ನೇ ಸಲ ಪ್ರಧಾನಮಂತ್ರಿಗಳಾದಾಗ ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಸಂಪತ್ತನ್ನ ಬಡವರ ಏನಿವತ್ತು, ಆದರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಅವರು ಚೌಕಿದಾರ ಅಲ್ಲ, ಚೌಕಿದಾರ್ ಚೋರ್ ಅಂತ ಹೇಳಿ. ಆದರೆ ಜನರು ಇವತ್ತು ಚೌಕಿದಾರ, ನಾನು ಕೂಡ ಚೌಕಿದಾರ ಅಂತೇಳಿ ಇಡೀ ದೇಶದಲ್ಲಿ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿದ್ದಾರೆ. ಈಗ ಮೊನ್ನೆ 24ರಲ್ಲಿ ಅವರಿಗೆ ಕುಟುಂಬ ಇಲ್ಲ, ಪರಿವಾರ ಇಲ್ಲ ಮೋದಿಗೆ ಅಂತ ಹೇಳಿದ್ರು.
ಕೊಡದೇ ಇರುವಂತವರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಬಂದಿದ್ದಾರೆ. ನಿಮಗೆ ವಿನಂತಿಯನ್ನು ಮಾಡ್ತೇನೆ, ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಕೊಡ್ತೀರಾ? ದೂರ ಮಾಡಿದ್ದೀರಿ ಕಳೆದ 10 ತಿಂಗಳಲ್ಲಿ ವಾಸವನ್ನ ಅನುಭವಿಸಿದೆ. ನಾನೇನು ತಪ್ಪು ಮಾಡಿಲ್ಲ. ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೀನಿ. ನಮಸ್ಕಾರ. ಕಾಂಗ್ರೆಸ್ನವರ ಬಳಿ ಅಭಿವೃದ್ಧಿ ಪರ ಮಾತನಾಡಲು ಏನೂ ಇಲ್ಲ. ನನ್ನ ಬಗ್ಗೆ ಅಪಪ್ರಚಾರ ಮಾಡೋದಷ್ಟೇ ಇವರ ಕೆಲಸ. ರೈತರಿಗೆ 22,000 ಸೈಟ್ಗಳನ್ನು ಕೊಟ್ಟಿದ್ದೇನೆ. 11,000 ಜನರಿಗೆ ಪಹಣಿ ಬರುವಂತೆ ಮಾಡಿದ್ದೇನೆ. ಕಳೆದ 10 ವರ್ಷಗಳಲ್ಲಿ ಎಂದೂ ಜಾತೀಯತೆ ಮಾಡಿಲ್ಲ. ಆದರೆ ಈಗ ಜಾತಿ ಮೇಲೇನೆ ರಾಜಕೀಯ ಮಾಡುತ್ತಿದ್ದಾರೆ. ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲು ಅವಕಾಶ ಕೊಡಿ ಎಂದು ಭಾಷಣದ ಮಧ್ಯೆಯೇ ಸುಧಾಕರ್ ಕಣ್ಣೀರು ಹಾಕಿದರು. ಕಳೆದ 10 ತಿಂಗಳಲ್ಲಿ ಅಜ್ಞಾತವಾಸ ಮಾಡಿದ್ದೇನೆ ಎಂದು ಕಣ್ಣೀರು ಹಾಕುತ್ತಲೇ ಭಾಷಣ ಮೊಟಕುಗೊಳಿಸಿದ ಡಾಕ್ಟರ್ ಕೆ ಸುಧಾಕರ್. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.